2 ಕಾಜಿಗಳ ನೇತೃತ್ವದಲ್ಲಿ ನಡೆಯುವಂತಹ ಈ ಬೃಹತ್ ಪ್ರತಿಭಟನೆ ಏಪ್ರಿಲ್ 18ನೇ ತಾರೀಕು 3 ಗಂಟೆಗೆ ಈ ಶಾ ಗಾರ್ಡನ್ನಲ್ಲಿ ಬಹಳ ಅದ್ದೂರಿಯಾಗಿ ಎಲ್ಲ ವ್ಯವಸ್ಥಿತವಾಗಿ ಕಾರ್ಯಕ್ರಮಗಳು ಇವತ್ತು ನಡೀತಾ ಇದೆ. ನಮ್ಮ ಎಲ್ಲ ಉಲಮಗಳು ಬಹಳ ಮುಂಚೂಣಿಯಲ್ಲಿ ಬಂದು ಇದರ ಎಲ್ಲ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಅದಲ್ಲದೆ ಬಹಳಷ್ಟು ಕಡೆ ಬಹಳ ದೊಡ್ಡ ರೀತಿಯಲ್ಲಿ ಪ್ರಚಾರವನ್ನು ಇದರಲ್ಲಿ ಆಗ್ತಾ ಇದೆ ಮತ್ತು ಸ್ವಯಂ ಪ್ರೇರಿತವಾಗಿ ಎಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ನಾಯಕರುಗಳು ಮತ್ತು ಎಲ್ಲ ಉದ್ಯಮಗಳು ಅವರ ಉದ್ಯಮಗಳೆಲ್ಲನ್ನು ಸ್ಥಗಿತಗೊಳಿಸಿ ಇಲ್ಲಿಗೆ ಬರುವಂತ ಎಲ್ಲ ಅಭಿಪ್ರಾಯಗಳು ನಮಗೆ ತಿಳಿಸಿದ್ದಾರೆ ಮತ್ತು ಬರುವಲ್ಲಿದ್ದಾರೆ. ಇವತ್ತು ಮುಸ್ಲಿಮರಿಗೆ ಇದೊಂದು ದೊಡ್ಡ ಒಂದು ಆಘಾತ ತಂದಂತ ಒಂದು ಈ ವಕ್ಫ್ ಬಿಲ್ ಅಮೆಂಡ್ಮೆಂಟ್ ಆಕ್ಟ್ ಆಗಿದೆ. ಇದರ ವಿರುದ್ಧವಾಗಿ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಉಲಮಗಳ ಒಕ್ಕೂಟ, ಉಲಮಗಳ ಕೋಆರ್ಡಿನೇಷನ್ ಕಮಿಟಿ ಇವತ್ತು ಒಂದಾಗಿಕೊಂಡು ಇವತ್ತು ಹೋರಾಟಕ್ಕೆ ಇಳಿದಿದೆ. ಇದು ನಮಗೆ ಒಂದು ದೊಡ್ಡ ಬಲ ತರುವಂತಹ ವಿಷಯವಾಗಿದೆ. ಯಾವತ್ತು ನಮ್ಮ ಉಲಮಗಳ ನಾಯಕತ್ವದಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ನಡೆದಿದ್ರೆ ಅದು ಬಹಳ ಯಶಸ್ವಿಯಾಗಿ ಇಲ್ಲಿ ತನಕ ನಡೆದಿದೆ. ಇನ್ನು ಈ ಕಾರ್ಯಕ್ರಮವು ಬಹಳ ಯಶಸ್ವಿಯಾಗಿ ನಡೆಯುತ್ತೆ ಅಂತ ಹೇಳಿ ನಮಗೆಲ್ಲರಿಗೂ ಗೊತ್ತಿದ್ದಂತ ವಿಷಯ. ಬಹಳ ಐತಿಹಾಸಿಕ ಕಾರ್ಯಕ್ರಮ ಆಗಲಿದೆ. ಈ ಕಾರ್ಯಕ್ರಮ ಜನಸಾಗರ ಬಂದು ಸೇರಲಿದೆ. ಎಲ್ಲಾ ಕಡೆಯಿಂದ ಜನ ಬರ್ತಾರೆ. ಅದರಿಂದಾಗಿ ಎಲ್ಲಾ ರೀತಿಯ ತಯಾರಿ ನಡೀತಾ ಇದೆ, ಸಿದ್ಧತೆ ನಡೀತಾ ಇದೆ. ಈಗಿರುವಾಗ ನಾನು ಇನ್ನೊಮ್ಮೆ ನಮ್ಮ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬರ ನಾಗರಿಕರೊಂದಿಗೆ ಇದಕ್ಕೆ ಬಂದು ಕೈ ಜೋಡಿಸಿ ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ದೇಶಾದ್ಯಂತ ನಡೆಯುತ್ತಿರುವ ಪ್ರಕ್ಷೋಭಗಳು, ಪ್ರತಿಭಟನೆಗಳ ಅಂಗವಾಗಿ ಕರ್ನಾಟಕದ ವಿದ್ವಾಂಸರ ಒಕ್ಕೂಟ ಸೇರಿಕೊಂಡು ಬೃಹತ್ತಾದಂತಹ ಒಂದು ಪ್ರತಿಭಟನೆಗೆ ಕರೆ ನೀಡಿದೆ. ಇಡೀ ರಾಜ್ಯಾದ್ಯಂತ ಈ ಕರೆ ಸಂಚಲನ ಮೂಡಿಸಿದೆ. ಈ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ, ವಿವಿಧ ಹಳ್ಳಿಗಳಲ್ಲಿ, ಗಲ್ಲಿಗಳಲ್ಲಿ ಏಪ್ರಿಲ್ 18ರ ಪ್ರತಿಭಟನೆಯ ಸಂಬಂಧವಾಗಿ ಸಿದ್ಧತೆಗಳು ನಡೆಯುತ್ತಾ ಇದ್ದು ಅನೇಕ ಕಡೆಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ಪ್ರಚಾರ ಸಭೆಗಳು ಕೂಡ ನಡೆಯುತ್ತಾ ಇದೆ. ಈಗ ಇಲ್ಲಿ ನಾವು ನಿಮ್ಮನ್ನೆಲ್ಲರನ್ನು ಆಹ್ವಾನಿಸುವ ಉದ್ದೇಶವೇನೆಂದರೆ ನಮ್ಮ ಸಿದ್ಧತೆಯನ್ನು ನಿಮಗೆ ತೋರಿಸಿಕೊಡುವುದು. ನಾಳೆ ಒಂದು ದಿನ ಇದೆ, ಶುಕ್ರವಾರ 3 ಗಂಟೆಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ. ಲಕ್ಷಾಂತರ ಮಂದಿ ರಾಜ್ಯದ ವಿವಿಧ ಭಾಗಗಳಿಂದ ಬರುವಂತಹ ನಿರೀಕ್ಷೆ ಇದೆ. ಅವರನ್ನು ಒಳಗೊಳ್ಳುವಂತಹ ವಿಶಾಲವಾದ ಸಭಾಂಗಣ, ವಿಶಾಲವಾದ ವೇದಿಕೆ, ಅದಕ್ಕೆ ಸಂಬಂಧಪಟ್ಟ ಸ್ವಯಂ ಸೇವಕರು ಮತ್ತು ಎಲ್ಲ ಸಿದ್ಧತೆಗಳನ್ನು ಕೂಡ ನಾವು ಮಾಡಿದ್ದೇವೆ. ಸ್ಥಳೀಯರ ಸಹಕಾರದಿಂದ, ಪೊಲೀಸ್ ಅಧಿಕಾರಿಗಳ ಸಹಕಾರದಿಂದ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವಖಫ್ ಸಲಹಾ ಸಮಿತಿ ಅಧ್ಯಕ್ಷರಾದ ಜನಾಬ್ ಅಬ್ದುಲ್ ನಾಸರ್ ಲಕ್ಕಿಸ್ಟಾರ್ ಅವರ ಮಾರ್ಗದರ್ಶನದಲ್ಲಿ, ಅವರ ಮುಂದಾಳತ್ವದಲ್ಲಿ ಈ ಸಂಘಟನಾ ಕಾರ್ಯಕ್ರಮ ನಡೆಯುತ್ತಾ ಇದೆ. 3 ಗಂಟೆ ಹೊತ್ತಿಗೆ ಇಲ್ಲಿ ಜನರು ಬರಬೇಕು. ಬಿಸಿ ರೋಡಿಂದ ಇಲ್ಲಿಗೆ ಬರುವಂತಹ ನ್ಯಾಷನಲ್ ಹೈವೇಯಲ್ಲಿ ಬರುವಂತಹ ಘನವಾಹನಗಳನ್ನ ಬೇರೆ ರೂಟಿಗೆ ತಿರುಗಿಸಲಿಕ್ಕೆ ಪೊಲೀಸ್ ಅಧಿಕಾರಿಗಳು ಆದೇಶ ಕೊಟ್ಟಿದ್ದಾರೆ. ಆದ್ದರಿಂದ ಇಲ್ಲಿಗೆ ತಲುಪಲಿಕ್ಕಾಗಿ ನಾವು ಬೀಚ್ ರೋಡ್ನಿಂದ ಈ ಸಮ್ಮೇಳನ ಗ್ರೌಂಡಿಗೆ, ಪಂಪ್ವೆಲ್ನಿಂದ ಈ ಗ್ರೌಂಡಿಗೆ ತಲುಪುವಂತಹ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ನಾವೇ ಮಾಡ್ತಾ ಇದ್ದೇವೆ. ಆದ್ದರಿಂದ ಯಾರಾದರೂ ನಮ್ಮ ಪತಾಕೆಯನ್ನು ಹಿಡಿದುಕೊಂಡು ಭಾರತದ ರಾಷ್ಟ್ರ ಧ್ವಜವನ್ನು ಕಟ್ಟಿಕೊಂಡು ಬರುವಂತಹ ವಾಹನಗಳಲ್ಲದೆ ಸಾರ್ವಜನಿಕವಾದಂತಹ ಘನವಾಹನಗಳು ಈ ದಾರಿಯಲ್ಲಿ ಆ ದಿವಸ ಪ್ರಯಾಣ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಮ್ಮ ಅಧಿಕೃತವಾದಂತಹ ಇಲ್ಲಿಗೆ ಬರುವಂತಹ ಜನರನ್ನು ಹೊರತುಪಡಿಸಿ ಉಳಿದ ಬಸ್ಸುಗಳಲ್ಲಿ, ವಾಹನಗಳಲ್ಲಿ ಬಂದವರನ್ನು ಟ್ರಾನ್ಸ್ಪೋರ್ಟಿಂಗ್ ಮಾಡಲಿಕ್ಕಾಗಿ ನಾವು ಖಾಸಗಿಯಾಗಿ ಪಂಪೆಲ್ ಟು ಈ ನಗರ ಮತ್ತು ಈ ಸಮ್ಮೇಳನ ನಗರಿ ಹಾಗೂ ಬೀಚ್ ರೋಡಿಂದ ಇಲ್ಲಿಯ ತನಕ ಖಾಸಗಿ ಬಸ್ಸುಗಳ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸುವ ಪ್ರತಿಯೊಬ್ಬರಿಗೂ ಕೂಡ ಗೈಡ್ಲೈನ್ಸ್ ಅನ್ನು ಕೊಟ್ಟಿದ್ದೇವೆ. ಇಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಸರ್ ಮತ್ತು ಮಗರಿಬ್ ನಮಾಜ್ಗಾಗಿ ನಮಾಜ್ನ ವ್ಯವಸ್ಥೆ, ಹುಸು ಮಾಡುವ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೇವೆ. ಈ ವಕ್ಫ್ ಅನ್ನೋದು, ಇದರ ಬಗ್ಗೆ ತುಂಬಾ ತಪ್ಪು ಕಲ್ಪನೆಗಳಿವೆ. ಈ ಬಿಲ್ ಬಂದು ನಂತರ ಅದು ಆಕ್ಟ್ ಆಗಿ ರಾಷ್ಟ್ರಪತಿಯವರ ಅಂಕಿತದೊಂದಿಗೆ ಆಕ್ಟ್ ಆಗಿ ಇಲ್ಲಿ ಬಂದಿರುವಾಗ ಒಂದು ಕಡೆಯಿಂದ ಆಕ್ರೋಶದ ಪ್ರತಿಕ್ರಿಯೆಗಳು, ಮತ್ತೊಂದು ಕಡೆಯಿಂದ ಏನೋ ಸಿಕ್ಕೋಯ್ತು ಅಂತ ಸಂತೋಷದ ಪ್ರತಿಕ್ರಿಯೆಗಳು ನಾವು ಕಾಣ್ತಾ ಇದ್ದೀವಿ. ನಿಜವಾಗಿ ಹೇಳ್ಬೇಕಾದ್ರೆ ಈ ಹೋರಾಟ ಇದು ಬರೀ ಮುಸಲ್ಮಾನರಿಗಿರುವ ಮಾತ್ರ ಹೋರಾಟ ಅಲ್ಲ. ಈ ದೇಶದ ಭಾರತೀಯರಾದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಆತನ ಧಾರ್ಮಿಕ ನಂಬಿಕೆಗಳನ್ನು, ಆಚರಣೆಗಳನ್ನು ಉಳಿಸಿಕೊಳ್ಳುವ ಹಕ್ಕು ಇದೆ ಅನ್ನುವ ರೀತಿಯಲ್ಲಿ ಆರ್ಟಿಕಲ್ 26ರಲ್ಲಿ ಶ್ರದ್ಧಾ ಕೇಂದ್ರಗಳನ್ನು, ಅದರ ಸ್ವತ್ತುಗಳನ್ನು ಉಳಿಸಿಕೊಳ್ಳುವ, ಅದನ್ನು ವ್ಯವಹರಿಸುವಂತಹ ಹಕ್ಕನ್ನು ಕೂಡ ಕೊಟ್ಟಿರುತ್ತದೆ. ನಿಜವಾಗಿ ಹೇಳೋದಾದ್ರೆ ಇದರ ಮೂಲವನ್ನ ಹುಡುಕ ಹೊರಟ್ರೆ
ಅಕ್ರಮವಾಗಿರುವಂತಹ ಒಂದಿಂಚು ಭೂಮಿಯನ್ನ ವಕ್ಫ್ ಮಾಡಲು ಸಾಧ್ಯ ಇಲ್ಲ. ಟಿಪ್ಪು ಸುಲ್ತಾನರು ಮಠ ಮಂದಿರಗಳಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಸೀದಿಗಳಿಗೂ ಕೊಟ್ಟಿದ್ದಾರೆ, ಮಸೀದಿ ಕಟ್ಟಿಕೊಟ್ಟಿದ್ದಾರೆ. ಇದರ ಅರ್ಥ ಈ ದೇಶದ ಪರಂಪರೆ ಅಂದ್ರೆ ಶ್ರದ್ಧಾ ಕೇಂದ್ರಗಳನ್ನ, ಧರ್ಮ ಕೇಂದ್ರಗಳನ್ನ ರಾಜರುಗಳು ಉಳಿಸಿಕೊಂಡಿದ್ದಾರೆ. ಅದು ಹಿಂದೂ ರಾಜರು ಉಳಿಸಿಕೊಂಡಿದ್ದಾರೆ. ಅದು ಭೇದವಿಲ್ಲದೆ, ಜಾತಿ ಮತ ಧರ್ಮ ಅನ್ನುವ ಪಥ ಅನ್ನುವಂತಹ ಭೇದವಿಲ್ಲದೆ ಅದೇ ರೀತಿ ಮುಸಲ್ಮಾನರಿಗೂ ಇದೆ, ಹಿಂದೂಗಳಿಗೂ ಇದೆ. ಮತ್ತೊಂದು ಸುಳ್ಳು ಆರೋಪಗಳನ್ನ ಮಾಡ್ತಾರೆ. ಅಂದ್ರೆ ಈ ದೇಶದಲ್ಲಿ ರೈಲ್ವೆ ಮತ್ತೆ ಸೇನೆಯ ಸುತ್ತನ್ನ ಬಿಟ್ಟರೆ 3ನೇ ಸ್ಥಾನದಲ್ಲಿ ಅದು ಮುಸಲ್ಮಾನ ವಕ್ಫ್ ಅಂತ. ಅದು ಸುಳ್ಳು, ಹಸಿ ಸುಳ್ಳಾಗಿದೆ. ನಿಜವಾಗಿ ಹೇಳ್ಬೇಕಾದ್ರೆ ದೇವಸ್ಥಾನ ಮಂದಿರಗಳಿಗೆ ಬರೀ ತಮಿಳುನಾಡು ಮತ್ತು ಆಂಧ್ರದಲ್ಲಿರುವ ಆ ಸ್ವತ್ತಿದೆಯಲ್ಲ, ಅಷ್ಟು ಕೂಡ ವಕ್ಫ್ನಲ್ಲಿ ಇಲ್ಲ ಇಡೀ ದೇಶದಲ್ಲಿ. ಈ ದೇಶದ ಪ್ರಜೆ, ಈ ದೇಶದ ಯಜಮಾನ. ಈ ಸಂಸತ್ತಾಗಲಿ ಅಥವಾ ಬೇರನ್ನ ಈ ಲೋಕಸಭೆ ಆಗಲಿ ಅಥವಾ ವಿಧಾನಸಭೆ ಆಗಲಿ ಇದನ್ನೆಲ್ಲ ಮಾಡುವವರು ಯಾರು, ರೂಪಿಸುವವರು ಯಾರು? ಪ್ರಜೆಗಳು. ಆದ್ರಿಂದ ಪ್ರಜೆಗಳ ಹಕ್ಕನ್ನ ಉಳಿಸಬೇಕು. ಆದ್ದರಿಂದ ದೇವಸ್ಥಾನದ ಹಕ್ಕು ಅದು ಉಳಿಯಬೇಕು, ಚರ್ಚಿನ ಹಕ್ಕು ಅದು ಉಳಿಯಬೇಕು, ಅದು ಸಿಖ್ಖರದಾಗಿಲ್ಲ ಅದು ಉಳಿಯಬೇಕು, ಮುಸಲ್ಮಾನ ಹಕ್ಕು ಅದು ಕ್ಷೇತ್ರದ ಹಕ್ಕು ಅದು ಉಳಿಯಬೇಕು. ಒಂದು ಮಾತು ಇಲ್ಲಿ ಸ್ಪಷ್ಟಪಡಿಸ್ತೇವೆ, ಯಾವುದಾದರೊಂದು ಅನ್ಯಾಯವಾದ ರೀತಿಯಲ್ಲಿ ರೈತನ ಸ್ವತ್ತನ್ನ ವಕ್ಫಿನ ಹೆಸರಲ್ಲಿ ಕಬಳಿಸಿದ್ದಾರೆ, ತೊಂದರೆ ಆಗಿದ್ದಾರೆ, ಅಥವಾ ಒಂದು ಮಂದಿರದ, ಒಂದು ದೇವಸ್ಥಾನದ ಭೂಮಿ ಅನ್ಯಾಯವಾಗಿ ವಕ್ಫು ಪಡೆದಿದೆ ಅಂತ ಏನಾದರೂ ದಾಖಲೆ ಆದರೆ ನಾವು ಖಂಡಿತವಾಗಿಯೂ ಆ ಅನ್ಯಾಯದ ವಿರುದ್ಧವಾಗಿ ನಾವು ನಿಲ್ಲಲಿದ್ದೇವೆ. ವಕ್ಫ್ ಅಂತ ಹೆಸರು ಹೇಳಿಕೊಂಡು ನಾವು ಅಲ್ಲಿ ಇರೋದಿಲ್ಲ. ಬೈಕ್ ರ್ಯಾಲಿಗೆ ನಿಷೇಧ ಇದೆ, ಬೈಕ್ ರ್ಯಾಲಿ ಮಾಡಬಾರ್ದು. ಮತ್ತೆ ಯಾವುದೇ ಒಂದು ಸಂಘಟನೆಯ ಘೋಷಣೆಗಳಿಲ್ಲ, ಯಾವುದೇ ಸಂಘಟನೆಗಳ ಫ್ಲಾಗ್ ಹಿಡಿಯುವಾಗಿಲ್ಲ. ಖಾಲಿ ಭಾರತದ ಒಂದು ರಾಷ್ಟ್ರದ ಫ್ಲಾಗ್ ಮಾತ್ರ ಹಿಡಿಯುವ ಅವಕಾಶ ಇದೆ ಹೊರತು ಬೇರೆ ಯಾವುದೇ ಫ್ಲಾಗ್ ಹಿಡಿಯುವ ಅವಕಾಶ ಇಲ್ಲ. ಮತ್ತು ಪ್ರಚೋದನೆ ಆಗುವಂತ ಯಾವುದೇ ಒಂದು ಘೋಷಣೆಗಳಾಗಲಿ ಮತ್ತೆ ಭಾಷಣಗಳಾಗಲಿ ಇಲ್ಲಿ ನಡೀಲಿಕ್ಕೆ ಇಲ್ಲ. ಅದು ಮುಖ್ಯವಾಗಿ ಇರುವಂತಹ ಒಂದು 4-5 ಏನು ಪಾಯಿಂಟ್ಸ್ಗಳಿದೆ, ಅದು ನಾವು ಜನರಿಗೆ, ನಮಗೆ ಇಲ್ಲಿ ಬರುವಂತವರಿಗೆ ನಾವು ತಿಳಿಸ್ಲಿಕ್ಕೆ ನಾವು ಬಯಸ್ತಾ ಇದ್ದೇವೆ.